ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರೋಟರಿ ಸಿಲ್ವರ್ ಸ್ಟಾರ್ ನಿಂದ ಬೀದರ್ನಲ್ಲಿ ಕ್ಯಾನ್ಸರ್ ಜಾಗೃತಿ ಶಿಬಿರಕ್ಕೆ ಸಚಿವ ರಹೀಂ ಖಾನ್ ಅವರಿಂದ ಚಾಲನೆ. ಕಲ್ಯಾಣ ಕರ್ನಾಟಕದ ಸಮತೋಲನದ ಅಭಿವೃದ್ಧಿಗೆ ಶಿಫಾರಸುಗಳು ಮಾರ್ಗದರ್ಶಿಯಾಗಲಿ ಸಚಿವ ಈಶ್ವರ್ ಖಂಡ್ರೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ಅಧ್ಯಕ್ಷರಿಗೆ ಶಾಸಕ ಡಾ ಶೈಲೇಂದರ್ ಬೆಂದಾಳೆ ಮನವಿ. ಸುದ್ದಿಯ ವಿವರಗಳು. ರೋಟರಿ ಕ್ಲಬ್ ಆಫ್ ಬೀದರ್, ಸಿಲ್ವರ್ ಸ್ಟಾರ್, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಎಫ್ಪಿಎ ಇಂಡಿಯಾ ಇವರ ಸಹಯೋಗದಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತು ಶಿಬಿರಕ್ಕೆ ಸಚಿವ ರಹೀಂ ಖಾನ್ ಅವರು ಸೋಮವಾರ ಚಾಲನೆ ನೀಡಿದರು. ಬೀದರ್ ನಗರದ ಬಿದ್ರಿ ಕಾಲೋನಿಯಲ್ಲಿರುವ ಯುಪಿಎಚ್ಸಿ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಮಹಿಳೆಯರ ಸ್ತನ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಹಾಗೂ ಉಚಿತ ತಪಾಸಣೆಯ ಕಾರ್ಯ ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೈದರಾಬಾದ್ನ ಸ್ಟಾರ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ವಿಪಿನ್ ಗೋಯಲ್ ಮಾತನಾಡಿ, ಕ್ಯಾನ್ಸರ್ ರೋಗವನ್ನು ಅರ್ಲಿ ಸ್ಟೇಜ್ ನಲ್ಲಿ ಪತ್ತೆ ಹಚ್ಚುವುದು ಅತ್ಯವಶ್ಯಕವಾಗಿದೆ. ಭಾರತದಲ್ಲಿ 70ರಿಂದ 80ರಷ್ಟು ಕ್ಯಾನ್ಸರ್ ರೋಗಗಳು 3ನೇ ಹಂತದಲ್ಲಿ ಪತ್ತೆ ಆಗುತ್ತವೆ. ಆದರೆ ಕ್ಯಾನ್ಸರ್ ರೋಗವನ್ನು 3ನೇ ಹಂತದಲ್ಲಿ ಪತ್ತೆ ಆದಾಗ ರೋಗದಿಂದ ಗುಣಮುಖರಾಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತದೆ. ಅನೇಕ ಜನ ಮಹಿಳೆಯರು ಕ್ಯಾನ್ಸರ್ ರೋಗದ ಲಕ್ಷಣಗಳನ್ನು ತಿಳಿಯದೆ ಕೆಲವೊಮ್ಮೆ ನಿರ್ಲಕ್ಷ್ಯ ತೋರುವುದರಿಂದ ರೋಗ 2-3ನೇ ಹಂತಕ್ಕೆ ತಲುಪಿ ಬಿಡುತ್ತದೆ. ಆದ್ದರಿಂದ ರೋಟರಿ ಸಿಲ್ವರ್ ಸ್ಟಾರ್ ವತಿಯಿಂದ ಉಚಿತವಾಗಿ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ ತಪಾಸಣೆ ಮಾಡುವ ಮೂಲಕ ಕ್ಯಾನ್ಸರ್ ರೋಗವನ್ನು ಮೊದಲ ಹಂತದಲ್ಲೇ ಪತ್ತೆ ಹಚ್ಚುವ ಕೆಲಸ ಮಾಡಲು ಹೊರಟಿದೆ ಎಂದರು. ತಪಾಸಣಾ ಶಿಬಿರವು 30 ದಿನಗಳಲ್ಲಿ ಬೀದರ್ ಜಿಲ್ಲಾದ್ಯಂತ ವಿವಿಧ ಪ್ರಾಥಮಿಕ ಮತ್ತು ಸಮುದಾಯ ಆಸ್ಪತ್ರೆಗಳಿಗೆ ಸಂಚರಿಸಿ ಕ್ಯಾನ್ಸರ್ ಪತ್ತೆ ಹಚ್ಚುವ ಕೆಲಸ ಮಾಡುತ್ತದೆ ಎಂದರು. ಬಸವರಾಜ್ ಧನ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೂರ್ವವಾಗಿ ಧನ್ಯವಾದಗಳು ಹೇಳ್ತೇನೆ. पूरे हमारे डिवीजन के इंचार्ज है एजी है, उनका भी बहुत बहुत धन्यवाद बोलता हूँ. साथ ही यहाँ पे डॉक्टर्स और हॉस्पिटल के स्टाफ और जितने भी गेस्ट आए हैं, मैं सभी को बहुत बहुत. तो वैसे इसमें हमारा सबसे बड़ा लक्ष्य है कभी भी भेदभाव ना हो, अमीर गरीब ना हो, कास्ट वाइज कोई बात ना करे, सभी एक इक्वलिटी से रहना. और नियरेस्ट डॉक्टर्स को मालूम है जब जिसको भी आप ऑपरेशन करते हैं, जिसको भी सिस्टम करते हैं, वो कितने नर्व्स कैसे कैसे मिलते हैं. तो इसके लिए नोटरी जो भी है ठीक है. थैंक यू सर. उसमें हम लोग कुछ फंड रेज किए, वो फंड से हम लोग ये 50 लोगों का जो भी फर्स्ट स्टेज कैंसर जिसमें हम सर्जरी कर सकते हैं, तो वो डॉक्टर विपिन गोयल हैदराबाद से उनकी टीम लोग सर्जरी करेंगे. ಸಿದ್ದರಾಮಯ್ಯ ಲೇಔಟ್ डॉक्टर साहब ರಿಂಗ್ ರೋಡ್ಲಿಂದ ಒಂದು ಐತಿಹಾಸಿಕ ಹಾಸ್ಪಿಟಲ್ ಇಲ್ಲಿ PH ಇದೆ. ಈ ಹಾಸ್ಪಿಟಲ್ನಲ್ಲಿ ರೋಟರಿ ಕ್ಲಬ್ ಲಿಂದ ಅದರಲ್ಲಿ ಒಂದು ಬ್ರಾಂಚ್ ಸ್ಟಾರ್ ಸಿಲ್ವರ್ ಸ್ಟಾರ್ ಅಂತ ನಮ್ಮ ಪೂಜಾ ಮೇಡಮ್ ಮತ್ತು ಬಸವರಾಜ್ ಧನ್ನೂರ್ ಅವರು ಇಡೀ ಟೀಮ್ ಮತ್ತು ಗುರುನಾನಕ್ ಹಾಸ್ಪಿಟಲ್ ಲಿಂದ ಪುನೀತ್ ಸಿಂಗ್ ಫುಲ್ ಟೀಮ್ ರೆಸ್ಪಾನ್ಸಿಬಿಲಿಂದ ಬೀದರ್ನಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಹೈದರಾಬಾದ್ಲಿಂದ ನಮ್ಮ ಡಾಕ್ಟರ್ ವಿಪಿನ್ ಗೋಯಲ್ ಅವರು ಬಂದಿದ್ದಾರೆ, ಇಡೀ ಟೀಮ್ ಬಂದಿದ್ದಾರೆ. ಬೀದರ್ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಐಡೆಂಟಿಫೈ ಮಾಡಿ ಕ್ಯಾನ್ಸರ್ ಪೇಷಂಟ್ ಎಷ್ಟು ಇದ್ದಾರೆ ಅವರಿಗೆ ಎಲ್ಲ ಸಜೆಷನ್ ಪ್ಲಸ್ ಟ್ರೀಟ್ಮೆಂಟ್ ಪ್ಲಸ್ ಆಪ್ರೇಷನ್ 3-4 ಪಾಯಿಂಟ್ಸ್ ಇದೆ. ಅದರಲ್ಲಿ ಅವರು ಒಂದು ರೆಸ್ಪಾನ್ಸಿಬಲ್ ತಗೊಂಡು ಇವತ್ತು ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾನು ಬಂದಿನಿ, ಉದ್ಘಾಟನೆ ಮಾಡಿದ್ದೀನಿ.
ಮತ್ತು ಇದರಿಂದ ನಮ್ಮ ಬೀದರ್ ಡಿಸ್ಟಿಕ್ಗೆ ತುಂಬ ಬೆನಿಫಿಟ್ ಆಗ್ಬೋದು. ಯಾಕಂದರೆ ಹೈದ್ರಾಬಾದ್ ಹೋಗಬೇಕು, ಬೆಂಗಳೂರು ಹೋಗಬೇಕು, ಅದು ತುಂಬ ಕಷ್ಟದ ಕೆಲಸ. ಇಲ್ಲೇ ಮಾಡಿ ಅವರಿಗೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಿ ಇಲ್ಲೇ ಅವರು ಆಪ್ರೇಷನ್ ಮಾಡಿ 50 ಸರ್ಜರೀಸ್ ಫ್ರೀ ಇದೆ ಅಂತ. ಅದ್ರ ಸಲಗೆ ನಾನು ರೋಟರಿ ಕ್ಲಬ್ ಅವರಿಗೆ ಮತ್ತು ಡಾಕ್ಟರ್ ವಿಪಿನ್ ಅವರು, ರಮೇಶ್ ಗೋಯಲ್ ಸನ್ ಇದ್ದಾರೆ, ಒಂದು ಫೇಮಸ್ ಕ್ಯಾನ್ಸರ್ ಆನ್ಕಾಲಜಿ ಡಾಕ್ಟರ್ ಇದ್ದಾರೆ, ಹೈದ್ರಾಬಾದ್ಲಿಂದ ಇಡೀ ಟೀಮ್ ಬಂದಿದ್ದಾರೆ. ಬೀದರ್ಲಿಂದ ಆ ಥರ ಯಾರ್ಯಾರು ಪೇಷಂಟ್ಸ್ ಇದ್ದಾರೆ ಇಲ್ಲಿ ಬಂದು ತೋರಿಸ್ಬೋದು ಅಂತ ನಾನು ಎಲ್ಲರಿಗೆ ಒಂದು ಮೆಸೇಜ್ ಕೊಡ್ತೇನೆ. ಅದ್ರ ಸಲಗೆ ಫುಲ್ 1 ಮಂತ್ ಇದೆ ಅಂತ ಈ ಪ್ರೋಗ್ರಾಮ್. ಬೀದರ್ ಡಿಸ್ಟಿಕ್ ಸ್ಕ್ರೀನಿಂಗ್ ಕ್ಯಾಂಪ್ ಇದೆ. ನಿಜವಾಗ್ಲೂ ನಿಮ್ಮ ಮನೆತನ ಇದು ಹಾಸ್ಪಿಟಲ್ ಹೈದ್ರಾಬಾದ್ಲಿಂದ ಮತ್ತು ಗುರುನಾಥ್ ಹಾಸ್ಪಿಟಲ್ ಪುನೀತ್ ಅವರು ಇಡೀ ರೋಟರಿ ಕ್ಲಬ್ ಟೀಮ್ ನಿಮ್ಮ ಸೇವಾನಲ್ಲಿ ಬಂದಿದ್ದಾರೆ. ಅದ್ರ ಸಲಗೆ ತಾವು ಎಲ್ಲರೂ ಬಂದು ತೋರಿಸ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಯಾವಾಗಲೂ ಈ ಟೀಮ್ ರೋಟರಿ ಕ್ಲಬ್ ಆಗಲಿ, ಗುರುನಾನಕ್ ಹಾಸ್ಪಿಟಲ್ ಆಗಲಿ, ಯಾವಾಗಲೂ ಬೀದರ್ ಡಿಸ್ಟಿಕ್ನಲ್ಲಿ ಯಾವುದೂ ಸೇವಾ ಇರಲಿ ಮುಂದಿರ್ತಾರೆ. ಅದ್ರ ಸಲಗೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದು ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆರ್ಥಿಕ ತಜ್ಞ ಡಾಕ್ಟರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ವತಿಯಿಂದ ಸಂವಾದ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿ ಮಾತನಾಡಿದರು. ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಯ ಅವಶ್ಯಕತೆಯನ್ನು ಉಲ್ಲೇಖಿಸಿ, ನಮ್ಮ ಭಾಗದಲ್ಲಿ ಇನ್ನು ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ರಸ್ತೆ ಮೂಲಸೌಕರ್ಯದ ಕೊರತೆಗಳಂತಹ ಹಲವು ಸಮಸ್ಯೆಗಳು ಮುನ್ನುಗ್ಗಿದಂತಿವೆ. ಈ ಹಿನ್ನೆಲೆಯಲ್ಲಿ ಸಮಿತಿಯ ಶಿಫಾರಸುಗಳು ಕಲ್ಯಾಣ ಕರ್ನಾಟಕದ ಸಮತೋಲನದ ಬೆಳವಣಿಗೆಗೆ ಸ್ಪಷ್ಟ ದಿಕ್ಕು ನೀಡಲಿವೆ ಎಂದು ನನ್ನ ಭರವಸೆ ಎಂದರು. ಈ ಸಭೆಯಲ್ಲಿ ಸಚಿವ ರಹೀಂ ಖಾನ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಅಭಿವೃದ್ಧಿ ಕ್ಷೇತ್ರದ ತಜ್ಞರು ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಭಾಗವಹಿಸಿದರು. ಸಂಪೂರ್ಣ ಹಳ್ಳಿಗಳಿಂದಲೇ ಕೂಡಿರುವ ಬೀದರ್ ದಕ್ಷಿಣ ವಿಧಾನಸಭೆ ಕ್ಷೇತ್ರಕ್ಕೆ ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ಅನ್ಯಾಯ, ತಾರತಮ್ಯ ಸರಿಪಡಿಸಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅನುವು ಮಾಡಿಕೊಡುವಂತೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರಿಗೆ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಮನವಿ ಮಾಡಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ಹಮ್ಮಿಕೊಂಡಿದ್ದ ಸಂವಾದ ಸಭೆಯಲ್ಲಿ ಪ್ರೊಫೆಸರ್ ಗೋವಿಂದರಾವ್ ಅವರಿಗೆ ಈ ಕುರಿತು ಮನವಿ ಪತ್ರ ಸಲ್ಲಿಸಿದ ಡಾ ಬೆಲ್ದಾಳೆ ಅವರು, ಜಿಲ್ಲೆಯ 6 ವಿಧಾನಸಭೆ ಕ್ಷೇತ್ರಗಳಲ್ಲಿ ಪೈಕಿ ಹಳ್ಳಿಗಳಿಂದ ಕೂಡಿರುವ ಏಕೈಕ ದಕ್ಷಿಣ ಕ್ಷೇತ್ರಕ್ಕೆ ಅನುದಾನ ಹಂಚಿಕೆಯಲ್ಲಿ ಭಾರಿ ತಾರತಮ್ಯ ಆಗುತ್ತಿದೆ. ಹೀಗಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪೆಟ್ಟು ಬೀಳುತ್ತಿದೆ. ಸಮಿತಿಯು ಕ್ಷೇತ್ರಕ್ಕೆ ಆಗುತ್ತಿರುವ ಈ ಅನ್ಯಾಯ ಸರಿಪಡಿಸಲು ಕ್ರಮ ಕೈಗೊಂಡು ಪ್ರಗತಿಗೆ ಹೊಸ ಆಯಾಮ ನೀಡಬೇಕು ಎಂದು ಕೋರಿದ್ದಾರೆ. ಕೇರಳದ ಕರಾವಳಿಯಲ್ಲಿ ಸೋಮವಾರ ಬೆಳಗ್ಗೆ ಸಿಂಗಾಪುರ್ ಧ್ವಜ ಹೊಂದಿರುವ ಕಂಟೈನರ್ ಹಡಗು MV1 503ರಲ್ಲಿ ಸ್ಫೋಟವೊಂದು ಸಂಭವಿಸಿರುವುದಾಗಿ ರಕ್ಷಣಾ ಪಡೆ PRO ತಿಳಿಸಿದೆ. ಬೆಂಕಿಯಿಂದ ಹೊತ್ತಿ ಉರಿಯುತ್ತಿದ್ದ ಕಂಟೈನರ್ ಹಡಗಿನಿಂದ 18 ಸಿಬ್ಬಂದಿಯನ್ನು ಭಾರತೀಯ ನೌಕಾಪಡೆ ಹಾಗೂ ಕರಾವಳಿ ರಕ್ಷಣೆ ಪಡೆ ಸಿಬ್ಬಂದಿ ರಕ್ಷಿಸಿರುವುದಾಗಿ ರಕ್ಷಣಾ ಮೂಲಗಳು ತಿಳಿಸಿವೆ. ಬೆಳಗ್ಗೆ 10:30ರ ಸುಮಾರಿನಲ್ಲಿ ಸ್ಫೋಟದ ಮೊದಲ ವರದಿಯನ್ನು ಮುಂಬೈನ ಕಡಲ ಕಾರ್ಯಾಚರಣೆ ಕೇಂದ್ರ ಕೊಚ್ಚಿಯಲ್ಲಿರುವ ಕಡಲ ಕಾರ್ಯಾಚರಣೆ ಕೇಂದ್ರಕ್ಕೆ ತಿಳಿಸಿದೆ. 270 ಮೀಟರ್ ಉದ್ದದ ಹಡಗು ಜೂನ್ 7ರಂದು ಕೊಲಂಬೋದಿಂದ ಹೊರಟು ಮುಂಬೈಗೆ ತೆರಳುತ್ತಿತ್ತು. ಜೂನ್ 10ರಂದು ಆಗಮಿಸುವ ನಿರೀಕ್ಷೆ ಇತ್ತು. ಸಮುದ್ರ ಮಧ್ಯದಲ್ಲಿ MV1 503 ಹಡಗಿನಲ್ಲಿ ಸ್ಫೋಟ ಸಂಭವಿಸಿರುವ ಬಗ್ಗೆ ಜೂನ್ 9ರಂದು ಬೆಳಗ್ಗೆ 10:30ರ ಸುಮಾರಿನಲ್ಲಿ ಮುಂಬೈ ಕಡಲ ಕಾರ್ಯಾಚರಣೆ ಕೇಂದ್ರದಿಂದ ಮಾಹಿತಿ ಪಡೆಯಲಾಯಿತು. ಸಿಂಗಾಪುರ್ ಧ್ವಜ ಹೊಂದಿರುವ ಕಂಟೈನರ್ ಹಡಗು ಆಗಿದ್ದು ಕೊಲಂಬೋದಿಂದ ಮುಂಬೈಗೆ ತೆರಳುತ್ತಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಭಾರತೀಯ ನೌಕಾಪಡೆ ಕೊಚ್ಚಿಯಲ್ಲಿ ನಿಲ್ಲಿಸಲು ನಿರ್ಧರಿಸಿದ್ದ INS ಸೂರತ್ ಅನ್ನು ನೆರವಿಗೆ ಕಳುಹಿಸಿದ್ದಾರೆ ಎಂದು ರಕ್ಷಣಾ ಪಡೆ PRO ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಅಕ್ರಮ ವಲಸಿಗರ ಮೇಲಿನ ಕ್ರಮದ ವಿರುದ್ಧ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳು ಮುಂದುವರೆದಿವೆ. ಈ ಗಲಭೆಕೋರರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ನೀಡಿದ್ದಾರೆ. ಲಾಸ್ ಏಂಜಲೀಸ್ನಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2000 ರಾಷ್ಟ್ರೀಯ ಗಾರ್ಡ್ಗಳನ್ನು ಕಳುಹಿಸಿದ್ದಾರೆ. ರಾಜ್ಯಪಾಲರ ಅನುಮತಿ ಇಲ್ಲದೆ ಒಂದು ರಾಜ್ಯದ ರಾಷ್ಟ್ರೀಯ ಗಾರ್ಡ್ ಅನ್ನು ಕಳುಹಿಸಿರುವುದು ಇದೇ ಮೊದಲು. ರಾಷ್ಟ್ರೀಯ ಗಾರ್ಡ್ಗಳನ್ನು ಕಳುಹಿಸುವ ಟ್ರಂಪ್ ನಿರ್ಧಾರವನ್ನು ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್
ನ್ಯೂಸಮ್ ಮತ್ತು ಲಾಸ್ ಏಂಜಲೀಸ್ ಮೇಯರ್ ಕೆರನ್ ಬಾಸ್ ವಿರೋಧಿಸಿದ್ದಾರೆ. ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಐಸಿ ಇಲಾಖೆಯು ಲಾಸ್ ಏಂಜಲೀಸ್ನ 2 ಹೋಮ್ ಡಿಪೋಗಳು, ಡೊನಾಲ್ಡ್ ಅಂಗಡಿ ಮತ್ತು ಫ್ಯಾಷನ್ ಜಿಲ್ಲೆಯ ಬಟ್ಟೆ ಗೋದಾಮು ಸೇರಿದಂತೆ ಹಲವಾರು ಸ್ಥಳಗಳ ಮೇಲೆ ದಾಳಿ ಮಾಡಿದಾಗ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆಗಳು ಶುರುವಾದವು. ಶುಕ್ರವಾರ ಪ್ರಾರಂಭವಾದ ದಾಳಿಯಲ್ಲಿ ಶಂಕಿತನಕ್ಕೆಯಲ್ಲಿ ದಾಖಲೆಗಳನ್ನು ಹೊಂದಿರುವ ಕಾರ್ಮಿಕರನ್ನು ಹಲವಾರು ಸ್ಥಳಗಳನ್ನು ಗುರಿಯಾಗಿಸಲಾಗಿತ್ತು. ಏಜೆಂಟರು ಒಳಗೆ ಬರುತ್ತಿದ್ದಂತೆ ಜನರ ಗುಂಪೊಂದು ಜಮಾಯಿಸಿ ಐಸಿ ವಾಹನಗಳನ್ನು ತಡೆದು ಬಂಧಿಸಲ್ಪಟ್ಟವರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.